ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ 1 ಪೇತ್ರ 1:18 ಮತ್ತು 19 ವಚನ. ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ವಿಮೋಚಿಸಲ್ಪಟ್ಟಿದ್ದೀರಿ. ಪ್ರಿಯವಾದವರೇ, ನೀವು ಕ್ರಿಸ್ತ ಯೇಸುವನ್ನು ಅಂಗೀಕರಿಸಿದ್ದರಿಂದ ಇನ್ನು ಮುಂದೆ ಸೈತಾನನ ಸೈನ್ಯವನ್ನು ಕಂಡು ಕಳವಳಗೊಳ್ಳಬೇಕಾದ ಅಗತ್ಯವಿಲ್ಲ. ದೇವರು ನಮ್ಮನ್ನು ಕತ್ತಲೆಯ ಅಥವಾ ಅಂಧಕಾರದ ಅಧಿಕಾರದಿಂದ ಬಿಡಿಸಿ ತನ್ನ ಪ್ರೀತಿಯ ಕುಮಾರನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿದ್ದಾರೆ. ಇದು ಕೂಡ ಶಿಲುಬೆಯ ಮೇಲೆ ನಿಮಗೆ ದೊರೆತ ಆಶೀರ್ವಾದವೇ ಆಗಿದೆ. ಇನ್ನು ಕ್ರಿಸ್ತನೇ ನಿಮ್ಮನ್ನು ವಿಮೋಚಿಸುವಂಥವನು. ಕ್ರಿಸ್ತನಲ್ಲಿ ನೀವು ಹೊಸ ಸೃಷ್ಟಿಯಾಗಿದ್ದೀರಿ, ಹಳೆಯವೆಲ್ಲ ಕಳೆದವು. ಕ್ರಿಸ್ತನ ಹೊಸ ಸ್ವಭಾವಗಳು ನಿಮ್ಮ ಆತ್ಮಿಕ ಮನುಷ್ಯನಲ್ಲಿ ಈಗಾಗಲೇ ರೂಪಿತಗೊಂಡಿವೆ. ಇದು ಕ್ರಿಸ್ತನಲ್ಲಿ ನಿಮಗೆ ದೊರೆತ ಉನ್ನತವಾದ ಆಶೀರ್ವಾದವಾಗಿದೆ. ನನ್ನನ್ನು ಹೊಸ ಮನುಷ್ಯನಾಗಿ ಮಾರ್ಪಡಿಸು ಎಂದು ಇನ್ನು ಮುಂದೆ ನೀವು ಪ್ರಾರ್ಥಿಸಬೇಕಾದ ಅವಶ್ಯಕತೆ ಇಲ್ಲ. ಈಗ ನೀವು ದೇವರ ಮಕ್ಕಳಾಗಿದ್ದೀರಿ. ಮಕ್ಕಳಾಗಿದ್ದರೆ ದೇವರ ಎಲ್ಲ ಆಶೀರ್ವಾದಗಳಿಗೂ ನೀವೇ ವಾರಸುದಾರರಲ್ಲವೇ? ಈ ನಿಶ್ಚಯವು ನಿಮಗೆ ಬಂದಾಗ ನೀವು ಕ್ರಿಸ್ತನೊಂದಿಗೆ ಪಾಲುಗಾರರಾಗಿ ಆತನಲ್ಲಿರುವಂಥ ಎಲ್ಲ ಆಶೀರ್ವಾದಗಳಿಗೂ ಸಹ ವಾರಸುದಾರರಾಗಿರುತ್ತೀರಿ. ನೀವು ಆತನ ಅಧಿಕಾರವನ್ನು ಇಂದು ಅನುಭವಿಸಬಹುದು. ಆದುದರಿಂದ ಕ್ರಿಸ್ತನ ಪ್ರತಿಯೊಂದು ಸ್ವಭಾವವನ್ನು ಆಶೀರ್ವಾದಗಳನ್ನು ನಿಮ್ಮ ಹಕ್ಕಾಗಿ ಪಡೆದುಕೊಳ್ಳಿ. ದೇವರೇ ನಮ್ಮನ್ನು ಆಶೀರ್ವದಿಸು ಎಂದು ಮೊರೆ ಇಡುತ್ತಾ ಕಣ್ಣೀರು ಸುರಿಸುತ್ತಾ ಜೀವಿಸಬೇಕಾಗಿರುವಂಥ ಅಗತ್ಯವಿಲ್ಲ. ಬದಲಾಗಿ ಅಪ್ಪ ತಂದೆಯೇ ಎಂಬ ಅಧಿಕಾರದಿಂದ ಮತ್ತು ಆತನ ಮಕ್ಕಳೆಂಬ ಹಕ್ಕಿನಿಂದ ಎಲ್ಲವನ್ನು ಸ್ವೀಕರಿಸಿ ಜೀವಿಸಿರಿ. ಯಾಕೆಂದರೆ ಈಗ ನೀವು ಕತ್ತಲೆಯ ಒಂದು ರಾಜ್ಯದಲ್ಲಿಲ್ಲದೆ ಕುಮಾರನ ರಾಜ್ಯದಲ್ಲಿದ್ದೀರಿ. ಹಾಗಾಗಿ ನೀವು ವಿಮೋಚಿಸಲ್ಪಟ್ಟವರು, ನೀವು ಹೊಸ ಸೃಷ್ಟಿ ಮತ್ತು ನಾವು ಆತನ ಮಕ್ಕಳು. ಅವರು ನಮ್ಮ ಅಪ್ಪ ಎಂಬ ಮನೋಭಾವವುಳ್ಳವರಾಗಿ ನೀವು ಧೈರ್ಯವಾಗಿ ಜೀವಿಸಿರಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮನ್ನು ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.